ಪ್ರಿಯ ವಿದ್ಯಾರ್ಥಿಗಳೇ, ಚಿಗುರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ 8ನೇ ತರಗತಿಯ ತಿಳಿಗನ್ನಡ ಪಠ್ಯ ಪುಸ್ತಕದ ಅನ್ವೇಷಣೆ ಅನ್ನುವಂತಹ ಈ ಒಂದು ಪದ್ಯದ ಅರ್ಥ, ವಿವರಣೆ, ಸಾರಾಂಶ ಹಾಗೂ ಭಾವಾರ್ಥವನ್ನ ಸರಳವಾಗಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಮಕ್ಕಳೇ. ಈ ಒಂದು ಪದ್ಯವನ್ನ ಬರೆದಂತಹ ಕವಿ GS ಶಿವರುದ್ರಪ್ಪ. ಅನ್ವೇಷಣೆ ಈ ಒಂದು ಶೀರ್ಷಿಕೆಯ ಅರ್ಥವನ್ನ ನಾವು ನೋಡೋದಾದ್ರೆ, ಅನ್ವೇಷಣೆ ಅಂತ ಅಂದ್ರೆ ಹುಡುಕಾಟ ಅಂತ ಅರ್ಥ. ಹಾಗಾದ್ರೆ ಕವಿ GS ಶಿವರುದ್ರಪ್ಪನವರು ಈ ಪದ್ಯದಲ್ಲಿ ಯಾವುದರ ಹುಡುಕಾಟವನ್ನ ನಡೆಸಿದ್ದಾರೆ ಅಲ್ವಾ? ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನಾವು ಪದ್ಯದಲ್ಲಿ ನೋಡ್ತಾ ಹೋಗೋಣ ಮಕ್ಕಳೇ. ಅದಕ್ಕೂ ಮುಂಚೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ಕೃತಿಕಾರರ ಪರಿಚಯ. ಡಾಕ್ಟರ್ GS ಶಿವರುದ್ರಪ್ಪ ಇವರು 1926ರಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಈಸೂರು ಅನ್ನುವಂತಹ ಗ್ರಾಮದಲ್ಲಿ ಜನಿಸಿದರು. ಇವರನ್ನ GSS ಎಂದೇ ಗುರುತಿಸುತ್ತೆ ಕನ್ನಡ ನಾಡು. ಇವರು ಮೈಸೂರು ಉಸ್ಮಾನಿಯಾ ಹಾಗೂ ಬೆಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ನೆನಪಿರ್ಲಿ, ಪ್ರಮುಖ ಅಂಶಗಳನ್ನ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳೇ. ಈ ಕಡೆ ಗಮನ ಹರಿಸಿ. ಇವರ ಜನನ ಎಲ್ಲಿ ಆಯ್ತಪ್ಪ ಅಂದ್ರೆ 1926ರಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿ ಜನಿಸಿದರು ಅಲ್ವಾ? ಒಬ್ಬ ಕವಿಯಾಗಿ, ವಿಮರ್ಶಕರಾಗಿ, ಭಾವಜೀವಿಯಾಗಿ ಪ್ರಸಿದ್ಧರಾಗಿರುವಂತಹ ಇವರು ಅನೇಕ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ಸೌಂದರ್ಯ ಸಮೀಕ್ಷೆ, ದೀಪದ ಹೆಜ್ಜೆ, ಸಾಮಗಾನ, ಕಾರ್ತಿಕ, ಅನಾವರಣ, ಚೆಲುವು ಒಲವು, ಗೋಡೆ, ತೆರೆದ ದಾರಿ, ಮಾಸ್ಕೋದಲ್ಲಿ 22 ದಿನಗಳು, ಕಾವ್ಯಾರ್ಥ ಚಿಂತನ ಇವು ಪ್ರಮುಖ ಕೃತಿಗಳು. ಇವರು ರಚಿಸಿದಂತಹ ಕೃತಿಗಳಲ್ಲಿ ಇವು ಪ್ರಮುಖವಾದಂತಹ ಕೃತಿಗಳು ಮಕ್ಕಳೇ. ಗಮನ ಹರಿಸಿ ಈ ಕಡೆಗೆ. ಇವರು ಬರೆದಂತಹ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಅಷ್ಟೇ ಅಲ್ಲ, ಪಂಪಾ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ ಹಾಗೂ ರಾಷ್ಟ್ರಕವಿ ಬಿರುದನ್ನು ಸಹ ಪಡೆದಿದ್ದಾರೆ. ಮಕ್ಕಳೇ, ನಮ್ಗೆಲ್ಲ ಗೊತ್ತಿದೆ, ಕನ್ನಡ ಸಾಹಿತ್ಯಕ್ಕೆ 3 ಜನ ರಾಷ್ಟ್ರಕವಿಗಳನ್ನ ನಾವು ಗುರುತಿಸ್ತೀವಿ ಅಲ್ವಾ? ಕನ್ನಡ ನಾಡಿನಲ್ಲಿ ಮೊದಲ ರಾಷ್ಟ್ರಕವಿಯಾಗಿ ಗುರುತಿಸಿಕೊಳ್ಳುವಂತವರೇ ಗೋವಿಂದ ಪೈ, 2ನೇಯವರು ಕುವೆಂಪು, 3ನೇಯವರಾಗಿ ಡಾಕ್ಟರ್ GS ಶಿವರುದ್ರಪ್ಪನವರು ಅಲ್ವಾ? 1992ರಲ್ಲಿ ದಾವಣಗೆರೆಯಲ್ಲಿ ನಡೆದಂತಹ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿದ್ರು. ಇಷ್ಟೆಲ್ಲ ಸಾಧನೆಯನ್ನ ಮಾಡಿದಂತಹ, ಸಾಹಿತ್ಯ ಕೃಷಿಯನ್ನ ಮಾಡಿದಂತಹ GS ಶಿವರುದ್ರಪ್ಪನವರು 2013ರಲ್ಲಿ ನಿಧನರಾದರು. ಪ್ರಸ್ತುತ ಅನ್ವೇಷಣೆ ಅನ್ನುವಂತಹ ಕವಿತೆಯನ್ನ ಅವರ ಗೋಡೆ ಕವನ ಸಂಕಲನದಿಂದ ಆಯ್ಕೆ ಮಾಡಲಾಗಿದೆ ಮಕ್ಕಳೇ. ನೆನಪಿರ್ಲಿ, ಅನ್ವೇಷಣೆ ಅನ್ನುವಂತಹ ಕವಿತೆ ಗೋಡೆ ಅನ್ನುವಂತಹ ಕವನ ಸಂಕಲನದಿಂದ ಆರಿಸಲ್ಪಟ್ಟಿದೆ ಅಲ್ವಾ? ಇದಿಷ್ಟು ಕೃತಿಕಾರರ ಒಂದು ಕಿರು ಪರಿಚಯ ಮಕ್ಕಳೇ. ಮುಖ್ಯಾಂಶಗಳನ್ನ, ಪ್ರಮುಖ ಅಂಶಗಳನ್ನ ನಾನು ಹೈಲೈಟ್ ಮಾಡಿ ತೋರಿಸಿದ್ದೇನೆ. ದಯವಿಟ್ಟು ಆ ಕಡೆ ಗಮನ ಹರಿಸೋದನ್ನ ಮರಿಬೇಡಿ. ಇನ್ನು ಪಾಠ ಪ್ರವೇಶ. ಈ ಒಂದು ಪದ್ಯದ ಉದ್ದೇಶ ಏನು, ಕವಿಯ ಆಶಯ ಭಾವ ಏನು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದು. ನಮ್ಮ ಬದುಕು ಸುಂದರವಾದದ್ದು ಅಲ್ವಾ? ನಮ್ಮ ಭೂಮಿ ಮೇಲೆ ಇರುವಂತಹ ಮನುಷ್ಯ ಜೀವಿ ಏನಿದಾನಲ್ಲ, ಮನುಷ್ಯ ಪ್ರಾಣಿ, ಇವನ ಬದುಕು ನಿಜಕ್ಕೂ ಸುಂದರವಾಗಿರುತ್ತೆ, ಸಂತೋಷವಾಗಿರುತ್ತೆ. ಆದ್ರೆ ನಾವ್ಯಾರು ಆ ಕಡೆ ಗಮನ ಹರಿಸಲ್ಲ. ಇದು ಒಂದು ದುರದೃಷ್ಟ ಅಂತಾನೆ ಹೇಳ್ಬೋದು. ಸುಂದರವಾಗಿದೆ, ಸಂತೋಷವಾಗಿದೆ, ನಾವ್ಯಾರು ಈ ಕಡೆ ಗಮನ ಹರಿಸೋದೇ ಇಲ್ಲ. ಸುಖ ಸಂತೋಷಕ್ಕಾಗಿ ಮತ್ತೆ ಕಷ್ಟ ಬಂದಾಗ ಅದನ್ನ ಪರಿಹಾರ ಮಾಡಕ್ಕಾಗಿ ಯಾರನ್ನೋ ಕೇಳ್ತೀವಿ, ದೇವರನ್ನ ಬೇಡ್ತೀವಿ. ಯಾರ್ಯಾರು ಕಾಣ್ತಾರೋ, ಯಾರ್ಯಾರು ಅದನ್ನ ಪರಿಹಾರ ಮಾಡುವಂತ ಸಾಮರ್ಥ್ಯ ಇದೆ ಅಂತ ಅನ್ಸುತ್ತೋ ಎಲ್ಲರ ಬಳಿ ಹೋಗಿ ಕೇಳ್ತೀವಿ. ದೇವ್ರಿಗೆ ಹೋಗಿ ಅಡ್ಡ ಬಿದ್ದು ಕೇಳ್ತೀವಿ, ನನಗೆ ಕಷ್ಟ ದೂರ ಮಾಡು, ಸುಖ ಸಂತೋಷವನ್ನ ಕೊಡು ಅಂತ. ಜೊತೆಗೆ ಏನನ್ನೋ ಕೊಟ್ಟು, ಏನನ್ನೋ ಬಲಿ ನೀಡಿ, ನಿನಗೆ ಇಷ್ಟು ದಕ್ಷಿಣೆ ಕೊಡ್ತೀನಿ, ನನ್ಗೆ ಇದನ್ನ ಕಾಣಿಕೆಯಾಗಿ ಕೊಡ್ತೀನಿ ಅಂತ ಹೇಳಿ ದೇವರಿಗೆ ಆಮಿಷವನ್ನ ಒಡ್ಡಿ ನಾವು ಸುಖ ಸಂತೋಷಕ್ಕಾಗಿ ಹುಡುಕಾಟ ನಡೆಸ್ತೀವಿ ಅಲ್ವಾ? ಆದ್ರೆ ಸುಖದ ಮೂಲ ಎಲ್ಲಿದೆ ಸ್ವಾಮಿ?
ಸುಖದ ಮೂಲ ಎಲ್ಲಿದೆ ಅಂತ ನಾವು ಚರ್ಚೆ ಮಾಡೋದಾದ್ರೆ ನೋಡಿ, ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಬೆಲ್ಲದ ರುಚಿ ಹೇಗಿದೆ? ಅದು ಸಿಹಿ ಇದೆ ಅಂತ ಹೇಳ್ತೀವಿ. ಅದು ಹೆಂಗ್ ಗೊತ್ತಾಯ್ತು ನಮ್ಗೆ? ಈ ಪ್ರಶ್ನೆಗೆ ನಾವ್ ಹೇಗ್ ಉತ್ತರ ಕೊಡ್ಬೇಕು ಅನ್ನೋದಾದ್ರೆ, ನಿನಗೆ ಹೇಗ್ ಗೊತ್ತಾಯ್ತು ಅಂದ್ರೆ ನಾವೇನು ಹೇಳ್ತೀವಿ? ಯಾಕೆಂದ್ರೆ ಆ ಬೆಲ್ಲವನ್ನ ನಾನೇ ತಿಂದಿದ್ದೀನಿ, ಅದರ ರುಚಿಯನ್ನ ನಾನೇ ಅನುಭವಿಸಿದ್ದೀನಿ, ನನ್ನ ನಾಲಿಗೆ ಹೇಳ್ತು ಇದು ಸಿಹಿ ಅಂತ. ಹಾಗಾಗಿ ಬೆಲ್ಲ ತಿಂದದ್ದು ನಾನೇ, ಅನುಭವಿಸಿದ್ದು ನಾನೇ, ಹಾಗಾಗಿ ನನಗ್ ಗೊತ್ತಾಯ್ತು ಬೆಲ್ಲ ಸಿಹಿ ಆಗಿದೆ ಅಂತ. ಹಾಗೆ ಅಲ್ವಾ? ಹಾಗೇನೆ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟ ಸುಖಗಳಿಗೆ ನಾವೇ ಜವಾಬ್ದಾರರಲ್ವಾ? ನಾವ್ ಏನು ಮಾಡಿರ್ತೀವೋ ಅದರ ಫಲಾಫಲಗಳನ್ನ ನಾವು ಅನುಭವಿಸ್ತೀವಿ. ನಾವು ಒಳ್ಳೇದ್ ಮಾಡಿದ್ರೆ ಸುಖ ನಮ್ಮದಾಗುತ್ತೆ, ನಾವು ಕೆಟ್ಟದ್ ಮಾಡಿದ್ರೆ ಕಷ್ಟ ನಮ್ಮದಾಗುತ್ತೆ. ಎಲ್ಲವೂ ನಮ್ಮಲ್ಲೇ ಇದೆ, ಹುಡುಕೋಬೇಕಾಗಿರೋದು ನಾವೇ ಅಲ್ವಾ? ಅದರ ಮೂಲ ನಮ್ಮಲ್ಲೇ ಇದೆ, ಇದನ್ನ ನಾವೇ ಸರಿ ಮಾಡ್ಕೋಬೇಕು ಅಂತ GS ಶಿವರುದ್ರಪ್ಪನವರು ಹೇಳ್ತಾರೆ. ಹೌದು ಮಕ್ಳೇ, ನಮ್ಮಲ್ಲೇ ಸುಖ ಸಂತೋಷ ಇರುತ್ತೆ, ಅದನ್ನ ನಾವೇ ಹುಡುಕೋಬೇಕು. ಖಂಡಿತ ಬೆಲ್ಲದ ಸವಿಯನ್ನ ಹೇಗೆ ಗುರುತಿಸ್ತೀವೋ ಹಾಗೇನೆ ಸುಖ ಸಂತೋಷನೂ ನಮ್ಮಲ್ಲಿದೆ, ಕಹಿನೂ ನಮ್ಮಲ್ಲಿದೆ ಅನ್ನುವಂಥದ್ದನ್ನ ನಾವು ಗುರುತಿಸ್ಬೇಕಾಗತ್ತೆ ಮಕ್ಳೇ, ಅಲ್ವಾ? ಕಹಿ ಅಂದ್ರೆ ದುಃಖ, ದುಃಖನೂ ನಮ್ಮಲ್ಲೇ ಇದೆ, ಸುಖನೂ ನಮ್ಮಲ್ಲೇ ಇದೆ ಅನ್ನೋದನ್ನ ನಾವು ಸರಿ ಮಾಡ್ಕೋಬೇಕಾಗತ್ತೆ, ಗುರುತಿಸ್ಕೋಬೇಕಾಗತ್ತೆ. ನಮ್ಗೆಲ್ಲ ಅತೀ ಅಭಿಮಾನ ಇದೆ, ತುಂಬಾ ಹೆಮ್ಮೆ ಇದೆ, ನಮ್ಮ ಬಗ್ಗೆ ನಮ್ಗೆ ತುಂಬಾ ಅಭಿಮಾನ. ಏನೋ ಅಂಧರಾಗಿ ಫಾಲೋ ಮಾಡ್ತೀವಿ ಅಂತ ಹೇಳ್ತೀವ, ಅಂಧಾಭಿಮಾನ ಅಂತ ಅಂಧಾಭಿಮಾನಿಗಳಾಗ್ಬಿಟ್ಟಿದೀವಿ ನಮ್ ಬಗ್ಗೆ ನಾವೇ. ಗರ್ವ ಇದೆ, ಇದು ಮನುಷ್ಯನಿಗೆ ಇರುವಂತಹ ಒಂದು ದೊಡ್ಡ ದುರ್ಗುಣ ಅಂತಾನೆ ಹೇಳ್ಬೋದು. ಏನ್ ಗೊತ್ತಾ? ನಾನು ಹೇಳಿದ್ದೇ ಸರಿ, ನಾನು ಹೇಳಿದ್ದೇ ವೇದವಾಕ್ಯ, ನಾನು ಮಾಡಿದ್ದೇ ಸರಿ, ನಾನು ಮಾಡಿದ್ದೇ ಅತ್ಯುತ್ತಮ, ನನಗಿಂತ ಶ್ರೇಷ್ಠವಾಗಿ ಯಾರೂ ಮಾಡಲ್ಲ, ಬೇರೆಯವರು ಇನ್ನೆಷ್ಟೇ ಚಂದಾಗಿ ಮಾಡಿದ್ರು ಅದ್ರಲ್ಲಿ ಏನೋ ಒಂದು ಕೊಂಕನ್ನ ಹುಡುಕ್ತಿವಿ, ನಾನು ಮಾಡಿದ್ದೇ ಶ್ರೇಷ್ಠ ಅಂತ ಎತ್ತಿ ತೋರಿಸ್ತೀವಿ. ಇದು ಮನುಷ್ಯನ ದೊಡ್ಡ ದುರ್ಗುಣ ಸ್ವಾಮಿ. ಈ ಒಂದು ಕಲ್ಪನೆಯಲ್ಲಿ ನಾವು ಮುಳುಗು ಹೋಗ್ಬಿಟ್ಟಿದೀವಿ. ಹೀಗಾಗಿ ಏನ್ ಗೊತ್ತಾ, ಇನ್ನೊಬ್ಬರ ಜೊತೆಯಲ್ಲಿ ಹೊಂದಿಕೊಂಡು ಜೀವನ ನಡೆಸೋದಕ್ಕೆ ನಮ್ಗೆ ಕಷ್ಟ ಆಗ್ತಾ ಇದೆ, ಹಾಗಾಗಿ ನಮ್ಗೆ ಸುಖ ಸಂತೋಷಗಳು ಸಿಗ್ತಾ ಇಲ್ಲ ಅಲ್ವಾ? ಇದನ್ನ GS ಶಿವರುದ್ರಪ್ಪನವರು ಖಡಾಖಂಡಿತವಾಗಿ ನೇರವಾಗಿನೇ ಹೇಳ್ತಾರೆ. ಇನ್ನೊಬ್ಬರ ಜೊತೆ ಹಂಚ್ಕೊಂಡ್ ಬದುಕೋಕ್ ಆಗ್ತಾ ಇಲ್ಲ ನಮ್ ಕೈಲಿ, ನೀನು ಹೊಂದ್ಕೊಂಡು ಬದುಕೋದೇ ಕಷ್ಟ ಪಡ್ತಾ ಇದೀಯ, ನೀನು ಹೊಂದ್ಕೊಂಡು ಬದುಕದಾಗ ಸಂತೋಷ ಸಿಗುತ್ತೆ. ನೀನ್ ಎಲ್ಲಿವರೆಗೂ ಹೊಂದ್ಕೊಂಡು ಬದುಕೋದಿಕ್ಕೆ ಸಾಧ್ಯ ಇಲ್ವೋ ಅಲ್ಲಿವರೆಗೂ ನೀನ್ ದುಃಖವನ್ನ ಅನುಭವಿಸ್ತೀಯಾ ಅಂತ ಹೇಳ್ತಾರೆ. ಆದ್ರಿಂದ ನೀನ್ ಸುಖ ಹುಡುಕ್ಬೇಕು ಅಂತಂದ್ರೆ ನಿನ್ಗಿರೋದು ಒಂದೇ ಮಾರ್ಗ, ಅದು ಹೊಂದಿಕೊಂಡು ಜೀವನವನ್ನ ನಡೆಸೋದು ಅನ್ನುವಂಥದ್ದು ಕವಿಯ ಆಶಯ ಆಗಿದೆ, ಉದ್ದೇಶ ಆಗಿದೆ ಅಲ್ವಾ? ನಮಗೂ ಸುಖ ಸಂತೋಷ ಬೇಕು ಅನ್ನೋದಾದ್ರೆ ಏನ್ ಮಾಡ್ಬೇಕು? ನಾವು ನಮ್ಮ ಸುತ್ತಮುತ್ತ ಇರುವವರ ನಡುವೆ ಹಾಗೂ ಮೊದಲು ನಮ್ಮ ಮನೆಯಲ್ಲಿ ಇರುವವರ ನಡುವೆ ಹೊಂದಿಕೊಂಡು ಜೀವನ ನಡೆಸುವಂಥದ್ದನ್ನ ಕಲಿಬೇಕು. ಆಗ ಸಂತೋಷ ತಾನಾಗೆ ನಮ್ಮನ್ನ ಹುಡುಕೊಂಡು ಬರುತ್ತೆ. ಮೊದಲ ಪದ್ಯ ಭಾಗ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಅಲ್ವಾ? ತುಂಬಾ ಅದ್ಭುತವಾಗಿರುವಂತ ಸಾಲುಗಳು ಮಕ್ಳೇ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ನೀನು ಎಲ್ಲಿ ಹುಡುಕ್ತಾ ಇದೀಯ ದೇವರನ್ನ? ದೇವ್ರೇನು ನೋಡಿದ ಕೇಳಿದ ತಕ್ಷಣ ಬಂದು ನಿನ್ ಕಣ್ಮುಂದೆ ನಿಂತ್ಕೊಳ್ಳುವಂತವನ ಇಲ್ಲ ಅಲ್ವಾ? ಅದೊಂದು ಅಮೂರ್ತ ಶಕ್ತಿ, ಅದನ್ನ ನೀನ್ ಎಲ್ಲಿ ಹುಡುಕ್ತಾ ಇದೀಯಾ? ಕಲ್ಲು ಮಣ್ಣುಗಳ ಗುಡಿಯಲ್ಲಿ. ಕಲ್ಲು ಮಣ್ಣು ಇಟ್ಟಿಗೆ ಸಿಮೆಂಟ್ಗಳಿಂದ ಕಟ್ಟಿರುವಂತಹ ಗುಡಿ ಚರ್ಚು ಮಸೀದಿಗಳಲ್ಲಿ ದೇವರನ್ನ ಹುಡುಕ್ತಾ ಇದೀಯಾ? ಖಂಡಿತವಾಗ್ಲೂ ಅಲ್ಲಿ ದೇವರು ಇಲ್ಲ. ಹಾಗಾದ್ರೆ ದೇವರು ಎಲ್ಲಿದ್ದಾನೆ? ಆ ಅಮೂರ್ತ ಶಕ್ತಿ ಎಲ್ಲಿದೆ ಅನ್ನೋದಾದ್ರೆ ನಮ್ಮಲ್ಲೇ ಇರುವಂತಹ ಪ್ರೀತಿ ಸ್ನೇಹಗಳ ನಡುವೆ ದೇವರಿದ್ದಾನೆ. ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ನಮ್ಮಲ್ಲಿರುವಂತಹ ಪ್ರೀತಿ ಸ್ನೇಹ ವಿಶ್ವಾಸ ನಂಬಿಕೆ ಅನ್ನುವಂಥದ್ದೇನಿದೆಯಲ್ಲ, ಇದರಲ್ಲೇ ದೇವರಿದ್ದಾನೆ. ಅದರಲ್ಲಿ ನಿನಗೆ ಸುಖ ಸಂತೋಷ ದೇವರು ಎಲ್ಲ ಸಿಗ್ತಾನೆ. ಆದ್ರೆ ಅವು ನಿನ್ನ ಒಳಗಡೆ ಇದಾವೆ, ದೇವರು ನಿನ್ನ ಮನಸ್ಸಿನಲ್ಲೇ ಇದ್ದಾನೆ ಅನ್ನುವಂಥದನ್ನ ಹುಡುಕೋದ್ರಲ್ಲಿ ಅಸಮರ್ಥನಾಗಿದೆಯಾ ನೀನು? ಯಾವಾಗ ದೇವರನ್ನ ನಮ್ಮಲ್ಲಿ ಹುಡುಕೋದಿಕ್ಕೆ ಅಸಾಧ್ಯ ಆಗುತ್ತೋ, ಅಸಮರ್ಥರಾಗ್ತೀವೋ ನಾವು, ಆಗ ಗುಡಿ ಚರ್ಚು ಮಸೀದಿಗಳನ್ನ ಹುಡುಕೊಂಡು ಅಲಿತೀವಿ ಅಲ್ವಾ? ಅಂದ್ರೆ ಸಂತೋಷವನ್ನ ನಮ್ಮಲ್ಲೇ ಹುಡುಕೋದನ್ನ ಬಿಟ್ಟು ಬೇರೆ ಕಡೆ ಹುಡುಕ್ತಾ ಹೋಗ್ತೀವಿ. ಖಂಡಿತ ದೇವರನ್ನ ಹುಡುಕಬೇಕು ಅಂತಂದ್ರೆ ನಾವು ನಮ್ಮ ಮನಸ್ಸಿನಲ್ಲಿ ದೇವರನ್ನ
ಹುಡುಕಬೇಕು ಅನ್ನುವಂಥದ್ದು ಈ ಒಂದು ಪದ್ಯದ ಮೂಲಕ ಕವಿ ಕೊಡುವಂತಹ ಸಂದೇಶ ಮಕ್ಕಳೇ. ಇನ್ನು ಎರಡನೇ ಪದ್ಯದಲ್ಲಿ ನೋಡೋಣ. ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲಾ ಇವೆ ಈ ನಮ್ಮೊಳಗೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲಗೆಗೆ. ಕವಿ ಇಲ್ಲಿ ಹೇಳ್ತಾರೆ ನಂದನ ಬಂಧನ. ನಂದನ ಅಂತಂದ್ರೆ ಒಂದು ಉದ್ಯಾನವನ, ಅಂದ್ರೆ ತಂಪಾದ ಗಾಳಿಯನ್ನ, ಮನಸ್ಸಿಗೆ ನೆಮ್ಮದಿಯನ್ನ ಕೊಡುವಂತಹ ಸ್ಥಳ. ನಾವೆಲ್ಲ ಮಾರ್ನಿಂಗ್ ಈವ್ನಿಂಗ್ ವಾಯು ವಿಹಾರಕ್ಕೆ ಅಂತ ಹೊರಡ್ತೀವಲ್ಲ, ಕಾರಣ ಏನು? ನಮ್ಮ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಬೇಕು, ಸಂತೋಷ, ಒಂದಷ್ಟು ಸಮಾಧಾನ ಪಡ್ಕೊಳ್ಳೋದಕ್ಕೋಸ್ಕರ ಹೋಗ್ತೀವಿ. ಅಂದ್ರೆ ಇದರ ಅರ್ಥ ನಂದನ ಅಂದ್ರೆ ಒಂದು ಉದ್ಯಾನವನ, ಅಂದ್ರೆ ಸಂತೋಷ, ಸುಖ ಅಂತ ಅರ್ಥ. ಇನ್ನು ಬಂಧನ ಅಂತಂದ್ರೆ ಕಷ್ಟ, ಸರಪಳಿ, ಸಂಕೋಲೆ ಅಂತ ಹೇಳ್ತೀವಿ, ಬಂಧಿಸುವಂಥದ್ದು. ಈ ಜೈಲಲ್ಲಿ ಕೈದಿಗಳಿಗೆ ಸಂಕೋಲೆಯನ್ನ ಹಾಕಿ, ಬೇಡಿಯನ್ನ ಹಾಕಿ ಬಂಧಿಸಿರ್ತಾರಲ್ಲ ಅಂತದ್ದು. ಆ ಬಂಧಿಸಿದಾಗ ಏನಾಗುತ್ತೆ? ನಮ್ಮನ್ನ ಕಟ್ ಹಾಕದಾಗೆ ಆಗುತ್ತೆ, ನಮ್ಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ ಅಂತ ಅನ್ಸುತ್ತೆ. ಕಷ್ಟ ಅಂತ ಅರ್ಥ. ಬಂಧನದ ಅರ್ಥ ಏನು? ಕಷ್ಟ. ಹಾಗಾದ್ರೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ? ಈ ಸಂತೋಷ, ಈ ಕಷ್ಟ, ಇವೆರಡು ಎಲ್ಲಿದಾವೆ? ಎಲ್ಲಾ ಇವೆ ಈ ನಮ್ಮೊಳಗೆ. ಸಂತೋಷನೂ ನಮ್ಮಲ್ಲೇ ಇದೆ, ಕಷ್ಟನೂ ನಮ್ಮಲ್ಲೇ ಇದೆ. ಹಾಗಾದ್ರೆ ಅದನ್ನ ಪಡ್ಕೊಳ್ಳೋದು ಹೇಗೆ? ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲಗೆಗೆ. ಈ ಅಮೃತ ಅಂದ್ರೆ ಆ ಸಂತೋಷ ಏನಿದೆಯಲ್ಲ, ಈ ಸಂತೋಷದ ಸವಿ ನಮ್ಗೆ ಯಾವಾಗ ಸಿಗುತ್ತೆ? ನಮ್ಮ ಒಳಗಡೆ ಇರುವಂತಹ ತಿಳಿಯನ್ನ ಕಲಕದೆ ಇದ್ದಾಗ. ಏನು ಹಾಗಾದ್ರೆ? ನಮ್ಮ ಮನಸ್ಸು ಅನ್ನುವಂಥದ್ದು ಒಂದು ನೀರಿನ ಕೊಳ ಇದ್ದ ಹಾಗೆ ಅಲ್ವಾ? ಆ ನೀರಿನ ಕೊಳ ತಿಳಿಯಾಗಿದ್ದಾಗ ನಮ್ಮ ಮುಖ ಸಹ ಅದರಲ್ಲಿ ಕಾಣುತ್ತೆ. ಅದೇ ಅದನ್ನ ನೀವು ಸ್ವಲ್ಪ ಕೈ ಕಾಲ ಹಾಕಿ ಹಾಡ್ಸ್ಬಿಡಿ, ಆ ನೀರೆಲ್ಲ ಕದಡಿ ಹೋಗಿರುತ್ತೆ, ಅದ್ರೊಳಗಡೆ ಏನೂ ನಮ್ಗೆ ಕಾಣಲ್ಲ. ಆ ನೀರು ಮಣ್ಣಲ್ಲಿ ನೀರಿದ್ದಾಗ ಅದನ್ನ ಏನಕ್ಕೂ ಉಪಯೋಗಿಸೋದಕ್ಕೂ ಸಹ ಸಾಧ್ಯ ಆಗಲ್ಲ. ಅಂದ್ರೆ ತಿಳಿಯಾಗಿರುವಂತಹ ನೀರಿನ ಕೊಳವನ್ನ ನೀನು ಕಲಕದೇ ಇದ್ರೆ ಅದರ ಬಳಕೆ, ಅದು ಎಷ್ಟು ಬಳಕೆಗೆ ಬರುತ್ತೋ ಹಾಗೇನೆ ನಿನ್ನ ಮನಸ್ಸು ಅನ್ನುವಂತಹ ಕೊಳವನ್ನ ದ್ವೇಷ, ಅಸೂಯೆ, ಕೋಪ, ತಾಪಗಳಿಂದ ಕಲಕದೇ ಇದ್ರೆ, ಹಲ್ಲಾಡಿಸದೇ ಇದ್ರೆ, ಈ ಅಂಶಗಳನ್ನ ಆ ಮನಸ್ಸಿಗೆ ನೀನು ಸೇರಿಸದೇ ಇದ್ರೆ, ಕೋಪ, ಅಸೂಯೆ, ಹಿಂಸೆ ಇವುಗಳನ್ನ ಆ ಮನಸ್ಸಿಗೆ ನೀನು ಸೇರಿಸದೇ ಇದ್ರೆ, ನಿನ್ನ ಮನಸ್ಸಿನ ಕೊಳ ಏನಿರುತ್ತೆ, ಮನಸ್ಸಿನ ಕೊಳ ಅದು ತಿಳಿಯಾಗಿರುತ್ತೆ. ಆಗ ನಿನಗೆ ಸಂತೋಷ, ಸುಖ, ಸಂಭ್ರಮಗಳು ಸಿಗ್ತವೆ, ನಿನ್ನ ಮನಸ್ಸು ನೆಮ್ಮದಿಯಾಗಿರುತ್ತೆ ಅಂತ ಕವಿ ಇಲ್ಲಿ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ನಿಮ್ಮಲ್ಲಿ ಈಗ ಸಂತೋಷ, ದುಃಖ ಎರಡೂ ಇರುತ್ತೆ ಅಲ್ವಾ? ಹಾಗಾದ್ರೆ ನೀವ್ ಏನನ್ನ ಹುಡುಕ್ಬೇಕು? ಖಂಡಿತವಾಗ್ಲೂ ನಾವ್ ಇಷ್ಟಪಡಲ್ಲ ದುಃಖವನ್ನ ಪಡ್ಕೊಳ್ಳೋದಿಕ್ಕೆ, ನಾವ್ ಇಷ್ಟಪಡೋದು ಸಂತೋಷವನ್ನ. ಹಾಗಾದ್ರೆ ಸಂತೋಷವನ್ನ ಹೇಗ್ ಹುಡ್ಕೋದು? ನಮ್ಮಲ್ಲಿರುವಂತಹ ದುಃಖ ದೂರ ಆಗ್ಬೇಕು ಅಂದ್ರೆ ಹಿಂಸೆ ಮತ್ತೆ ಅಸೂಯೆ ಇವುಗಳನ್ನ ದೂರ ಮಾಡ್ಬೇಕು, ಕೋಪಗಳನ್ನ ದೂರ ಮಾಡ್ಬೇಕು, ಕೋಪ ಮಾಡ್ಕೊಳ್ಳೋದನ್ನ ದೂರ ಮಾಡ್ಬೇಕು, ಕೋಪ ಕಡಿಮೆ ಮಾಡ್ಕೋಬೇಕು. ಆಗ ಖಂಡಿತವಾಗ್ಲೂ ಸಂತೋಷ ಸಿಗುತ್ತೆ ಮಕ್ಕಳೇ. ನೀವು ನಿಮ್ಮಲ್ಲಿ ಸಂತೋಷವನ್ನ ಕಂಡುಕೊಳ್ಳುವಂತಹ ಮಾರ್ಗವನ್ನ ಕವಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ಏನ್ ಹುಡುಕ್ತಾ ಇದ್ದಾನೆ ಅಂತ ಗೊತ್ತಾಯ್ತಲ್ವಾ? ಅದನ್ನ ನಾವೇ ಹುಡುಕೋಬಹುದಲ್ವಾ? ನಮ್ಮಲ್ಲೇ ದೇವರಿದ್ದಾನೆ ಅಲ್ವಾ? ಪ್ರಯತ್ನ ಪಡಿ ಅಲ್ವಾ? ಮೂರನೇ ಪದ್ಯದಲ್ಲಿ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ ಅಲ್ವಾ? ತುಂಬಾ ಅದ್ಭುತವಾಗಿರುವಂತಹ ಸಾಲುಗಳಿವೆ. ಮನುಷ್ಯನ ಜೀವನನೇ 4 ದಿನದ ಸಂತೆ. ಈ 4 ದಿನದಲ್ಲಿ ಮನುಷ್ಯ ಏನೆಲ್ಲ ಮಾಡ್ಬಿಡ್ತಾನೆ ಅಲ್ವಾ? ಏನೆಲ್ಲ ಬದಲಾವಣೆ ಆಗ್ಬಿಡುತ್ತೆ ಮನುಷ್ಯನ ಜೀವನದಲ್ಲಿ. ಹತ್ತಿರವಿದ್ದು ದೂರ ನಿಲ್ಲುವೆವು, ಹತ್ರ ಇದ್ದುಕೊಂಡು ದೂರ ಇರೋ ತರ ಇರ್ತೀವಿ. ಯಾಕೆ ಗೊತ್ತಾ? ನಮ್ಮ ಅಹಮ್ಮಿನ ಕೋಟೆಯಲ್ಲಿ ನಮ್ಮ ಸುತ್ತು ನಮ್ಮ ಅಹಂಕಾರ, ನಾನು ಅನ್ನುವಂತಹ ಅಹಂಕಾರದ ಕೋಟೆಯನ್ನ ಕಟ್ಕೊಂಡ್ಬಿಟ್ಟಿದ್ವಿ. ಈ ಕೋಟೆಯಲ್ಲಿ ನಾವು ಮನೆ ಒಳಗಡೆ ಇದ್ರೂ ಸಹ ನಮ್ಮ ಸುತ್ತು ಎಲ್ಲರೂ ಇರ್ತಾರೆ, ಆದ್ರೆ ಯಾರಿಗೂ ನಾವು ಬೇಕಾಗಿರಲ್ಲ, ಎಲ್ಲರಿಂದ ದೂರ ಇರ್ತೀವಿ.
ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಒಂದು ಮನೆಯಲ್ಲಿ ಒಂದು 10 ಜನ ಇರ್ತಾರೆ, ಆದ್ರೆ ಆ ಮನೆಯಲ್ಲಿ ಒಬ್ರ ಮುಖನ ಒಬ್ರು ನೋಡಲ್ಲ. ಅಷ್ಟು ಕೋಪ, ಅಷ್ಟು ಅಸೂಯೆ, ಅಷ್ಟು ದ್ವೇಷಿಸ್ತಾರೆ. ಮನುಷ್ಯರನ್ನ ಅಷ್ಟು ದ್ವೇಷಿಸ್ತಾರೆ. ಹತ್ರ ಇದ್ದು ದೂರ ನಿಲ್ಲುವಂತಹ ಪರಿಸ್ಥಿತಿ ಯಾವಾಗ ನಿರ್ಮಾಣ ಆಗುತ್ತೆಪ್ಪ ಅಂದ್ರೆ, ನಾನು ಅನ್ನುವಂತಹ ಅಹಂಕಾರ ಎಷ್ಟು ಬೆಳೀತಾ ಹೋಗುತ್ತೋ ಅಷ್ಟು ಅಲ್ಲಿ ದೂರ ಅನ್ನುವಂಥ ಅಂತರ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಅಲ್ವಾ. ಹಾಗಾದ್ರೆ ನಾವೆಲ್ಲ ಒಟ್ಟಿಗೆ ಇದ್ದು ನೆಮ್ಮದಿಯಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು? ನಾನು ಅನ್ನುವಂತಹ ಅಹಂಕಾರವನ್ನ ಎಳೆಯಾಗಿ ತೆಗೆದಾಕ್ಬೇಕು. ಒಂದೇ ಸರಿ ತೆಗೆದಾಕುವಂಥದ್ದು ಮನುಷ್ಯನಿಗೆ ಅಸಾಧ್ಯವಾದದ್ದು ಬಿಡಿ ಅಲ್ವಾ. ಅದನ್ನ ಎಳೆಯಾಗಿ ಒಂದೊಂಚೂರೇ ತೆಗೆದು ಹಾಕ್ಬೇಕು. ಅದಕ್ಕೆ ಕನಕದಾಸರು ಒಂದು ಕಡೆ ಹೇಳ್ತಾರೆ, ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ವ್ಯಾಸರಾಯರು ಪ್ರಶ್ನೆ ಕೇಳಿದಾಗ ನಾನು ಹೋದರೆ ಹೋದೇನು ಅಂತ ಹೇಳ್ತಾರೆ. ಹಾಗ ಅದನ್ನ ವಿವರಿಸಿ ಹೇಳ್ತಾರೆ, ನಾನು ಅಂದ್ರೆ ನಾನು ಅನ್ನುವಂತಹ ಅಹಂಕಾರವನ್ನ ಬಿಟ್ರೆ ಪ್ರತಿಯೊಬ್ರು ಸ್ವರ್ಗಕ್ಕೆ ಹೋಗ್ತಾರೆ ಅಲ್ವಾ. ನಾನು ಅನ್ನುವಂತ ಅಹಂಕಾರ ಬಿಟ್ರೆ ಸ್ವರ್ಗಕ್ಕೆ ಹೋಗ್ತೀವಿ ಅಂದ್ರೆ, ಬದುಕಿರುವಾಗಂತ ನಾನು ಅನ್ನುವಂತ ಅಹಮ್ಮನ್ನ ನಾವು ದೂರ ಇಟ್ರೆ ಖಂಡಿತ ಭೂಮಿಯಲ್ಲೇ ಸ್ವರ್ಗವನ್ನ ನೋಡಬಹುದಲ್ವಾ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು. ಎಷ್ಟು ಕಷ್ಟ ಗೊತ್ತಾ? 4 ಜನ ಇರುವಂತಹ ಮನೆಯಲ್ಲಿ ಒಬ್ಬರನ್ನೊಬ್ರು ಹೊಂದಿಕೊಂಡು ಬದುಕುವಂತದ್ದು ಎಷ್ಟು ಕಷ್ಟ. ಸ್ವಲ್ಪ ದಿವಸ ಎಲ್ಲವೂ ಚೆನ್ನಾಗಿರುತ್ತೆ, ಯಾವಾಗ ಇನ್ನೊಬ್ರು ಚೆನ್ನಾಗಿ ಸಂಪಾದನೆ ಮಾಡ್ತಾರೆ, ಇನ್ನೊಬ್ರು ಚೆನ್ನಾಗಿದ್ದಾರೆ ಅನ್ನುವಂಥದ್ದು ನಾನು ಬೆಳಿಬೇಕು ಅನ್ನೋದು ಬರುತ್ತಲ್ವಾ, ಆಗ ಹೊಂದಾಣಿಕೆ ಅನ್ನುವಂಥದ್ದು ಇರಲ್ಲ. ಮನುಷ್ಯನಿಗೆ ಸಂತೋಷ ಬೇಕು ಅಂದ್ರೆ ನೋಡಿ ಮಕ್ಕಳೇ, ಸಂತೋಷ ಅನ್ನುವಂಥದ್ದು ಸಾಕು ಅನ್ನುವಂತಹ ಸಂತೃಪ್ತಿಯಲ್ಲಿ ಸಂತೋಷ ಇದೆ. ಎಲ್ಲಿವರೆಗೂ ನಾವು ಬೇಕು ಅನ್ನುವಂಥದ್ರ ಹಿಂದೆ ಹೋಗ್ತಾ ಇರ್ತೀವೋ ಅಲ್ಲಿ ಬವಣೆಗಳ ಬುತ್ತಿ ಅನ್ನುವಂಥದ್ದು ನಮಗೋಸ್ಕರ ಕಾಯ್ದಿರಿಸಿ ಇಟ್ಟಿರ್ತಾರೆ ಭಗವಂತ ಅಲ್ವಾ. ಎಲ್ಲಿ ಸಾಕು ಅನ್ನುವಂತಹ ಸಂತೃಪ್ತಿಯ ಪೂರ್ಣ ವಿರಾಮ ಹಿಡ್ತೀವೋ ಅಲ್ಲಿ ಸಂತೋಷ ಅನ್ನುವಂಥದ್ದು ಸಿಗುತ್ತೆ. ಹಾಗೇನೆ ಇಲ್ಲಿ ಎಷ್ಟೊಂದು ಕಷ್ಟ ಪಡ್ತಾ ಇದಾರೆ ಹೊಂದ್ಕೊಂಡು ಬದುಕೋದಕ್ಕೋಸ್ಕರ. ಅಡ್ಜಸ್ಟ್ಮೆಂಟ್, ಸಮಾಜದಲ್ಲಿ ಹೊಂದ್ಕೊಂಡು ಒಬ್ಬರಿಗೆ ಒಬ್ಬರು ಬೇಕು, ಒಬ್ಬರಿಗೆ ಇನ್ನೊಬ್ಬರು ಸಪೋರ್ಟ್ ಆಗಿ ನಿಲ್ಲಬೇಕು, ಬೆನ್ನೆಲುಬಾಗಿ ನಿಲ್ಲಬೇಕು ಅಲ್ವಾ. ಇವುಗಳನ್ನ ಮಾಡದೆ ಎಷ್ಟು ಕಷ್ಟ ಪಡ್ತಾ ಇದಾರೆ ಜನ ಹೊಂದ್ಕೊಂಡು ಜೀವನ ನಡೆಸೋದಿಕ್ಕೆ, ಅಡ್ಜಸ್ಟ್ ಮಾಡ್ಕೊಳ್ಳೋದಿಕ್ಕೆ ಕಷ್ಟ ಪಡ್ತಾ ಇದ್ದಾರೆ. ಅದು ಎಷ್ಟು ದಿವಸದಲ್ಲಿ? 4 ದಿನದ ಬದುಕಿನಲ್ಲಿ. ಈ 4 ದಿನ ಬದುಕು. ಅದಕ್ಕೆ ಹೇಳ್ತಾರೆ ಅಲ್ವಾ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದಿರುವೆವು ಸುಮ್ಮನೆ. DVG ಅವರೇ ಹೇಳ್ತಾರೆ ಒಂದ್ ಕಡೆ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದಿದೀವಿ ಸುಮ್ಮನೆ, ಒಂದ್ 4 ದಿವಸದ ಸಂತೆನ ಸಂಭ್ರಮದಿಂದ ನಡೆಸ್ಬಿಟ್ಟು ಹೋಗೋಣ ಅಂತ ಹೇಳ್ತಾರೆ. ಹಾಗೆ ಈ 4 ದಿನದ ಬದುಕಿನಲ್ಲಿ ಮನುಷ್ಯ ಹೊಂದ್ಕೊಂಡು ಬದುಕೋದಿಕ್ಕೆ ಎಷ್ಟು ಕಷ್ಟ ಪಡ್ತಾನೆ. ಸ್ವಾಮಿ, ನೀವು ಎಲ್ಲೋ ಹೋಗಿ ದೇವರನ್ನ ಹುಡುಕೋದ್ ಬೇಕಾಗಿಲ್ಲ, ಎಲ್ಲೋ ಹೋಗಿ ನೀವು ಸುಖ ಸಂತೋಷವನ್ನ ಹುಡುಕೋದ್ ಬೇಕಾಗಿಲ್ಲ, ಯಾರ ಬಳಿನೂ ನಿಮ್ ಕಷ್ಟ ಪರಿಹಾರ ಮಾಡಿ ಅಂತ ಕೇಳ್ಬೇಕಾಗಿಲ್ಲ. ನೀವು ಮಾಡ್ಬೇಕಾಗಿರೋದೆಲ್ಲ ಒಂದೇ, ನಾನು ಅನ್ನುವಂತಹ ಅಹಂಕಾರವನ್ನ ದೂರ ಇಟ್ಟು ಪ್ರೀತಿ, ಸ್ನೇಹ, ವಿಶ್ವಾಸದಿಂದ ಇನ್ನೊಬ್ಬರನ್ನ ನೋಡಿ, ಇನ್ನೊಬ್ಬರ ಜೊತೆಯಲ್ಲಿ ಬೆರೀರಿ, ಇನ್ನೊಬ್ಬರನ್ನ ಮಾತಾಡ್ಸಿ, ಅವರಲ್ಲಿ ನೀವು ಹೊಂದಿಕೊಂಡು ನಡೆದ್ರೆ ಖಂಡಿತವಾಗ್ಲೂ ನಿಮಗೆ ಸುಖ, ಸಂತೋಷ, ನೆಮ್ಮದಿಗಳು ಸಿಗ್ತವೆ. ಹಾಗೆ ದೇವರ ದರ್ಶನ ಕೂಡ ಆಗುತ್ತೆ ಅಂತ ಕವಿ ಇಲ್ಲಿ ಹೇಳ್ತಾರೆ. ಸಿಕ್ತು ಅಲ್ವಾ ಮಕ್ಕಳೇ? ಕವಿ ಏನನ್ನ ಹುಡುಕ್ತಾ ಇದ್ದಾರೆ, ಅದನ್ನ ಹೇಗೆ ಪಡ್ಕೊಳ್ಳೋದು ಅನ್ನೋದಕ್ಕೆ ಉತ್ತರ ನಮಗ್ ಸಿಕ್ತಲ್ವಾ? ಸಿಕ್ಕಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಅರ್ಥ ಆಗಿದ್ರೆ, ನಿಮ್ಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ಇವುಗಳಿಗೆ ಉತ್ತರವನ್ನ ಕೊಡೋ ಮೂಲಕ ನಿಮ್ಗೆ ಅರ್ಥ ಆಗಿದೆ ಅನ್ನುವಂಥದ್ದನ್ನ ನನಗೆ ಮನವರಿಕೆ ಮಾಡ್ಕೊಳ್ಳಿ ಮಕ್ಕಳೇ. ಹಾಗೆ ನೀವು ಇದುವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ಖಂಡಿತವಾಗ್ಲೂ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಹೀಗೆ ನಮ್ಮಲ್ಲಿ 1ನೇ ತರಗತಿಯಿಂದ PUC ವರೆಗೂ ಎಲ್ಲಾ ಪಾಠ, ಪದ್ಯ ಮತ್ತು ವ್ಯಾಕರಣಾಂಶಗಳ ವಿಡಿಯೋಗಳು ಲಭ್ಯ ಇದೆ. ನಿಮ್ಗೆ ಯಾವ ಪಾಠ, ಪದ್ಯ ಮತ್ತು ವ್ಯಾಕರಣಾಂಶಗಳ ವಿಡಿಯೋ ಬೇಕು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಖಂಡಿತವಾಗ್ಲೂ ಮರೀದೆ ಈ ಒಂದು ಪದ್ಯದ ತರಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರದ ಜೊತೆಗೆ ನೀಡೋದನ್ನ ಮರಿಬೇಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.